ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಟೊಮೊಟೊ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಈ ಥರವಾಗಿ ಕೂಡ ನೀವು ಟೊಮೊಟೊ ರೈಸ್ ಬಾತ್ ಒಂದು ಸರ್ತಿ ಟ್ರೈ ಮಾಡಿದರೆ ಸಾಕು, ಇಷ್ಟು ಸಖತ್ ರುಚಿಯಾಗಿರುತ್ತೆ. ಅಂದರೆ ಮತ್ತೆ ಮತ್ತೆ ಇದೇ ಥರವಾಗಿ ನೀವು ಕೂಡ ಟ್ರೈ ಮಾಡ್ತೀರಾ. ಹಾಗಿದ್ರೆ ನಾನು ಟೊಮೊಟೊ ರೈಸ್ ಬಾತಿಗೆ ಇವತ್ತು ಸ್ಪೆಷಲ್ ಏನಪ್ಪ ಆ್ಯಡ್ ಮಾಡ್ತೀನಿ ಅಂದರೆ, ನೋಡಿ ಈ 4 ಥರ ಬೇಳೆ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋಂಥದ್ದು ನೋಡಿ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಮತ್ತು ಇದು ಕೆಂಪು ಬೇಳೆ. ಇವಿಷ್ಟು ಕೂಡ ಹಾಕಿದ್ರೆ ತುಂಬಾ ರುಚಿಕರವಾದ ಟೊಮೊಟೊ ರೈಸ್ ಬಾತ್ ರೆಡಿ ಆಗುತ್ತೆ. ಹಾಗೆ ಟೊಮೊಟೊ ಬಾತಿಗೆ ನಾನು ಜಾಸ್ತಿ ಟೊಮೊಟೊ ಹಣ್ಣು ಕಟ್ ಮಾಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅಂದರೆ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಆಲೂಗಡ್ಡೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇವಾಗ ಆಲೂಗಡ್ಡೆ ಕೂಡ ಹಾಕಿದ್ದೀನಿ. ಮತ್ತು ಟೊಮೊಟೊ ಸ್ವಲ್ಪ ಜಾಸ್ತಿ ಆಗಿರಬೇಕು, ಹಾಗೆ ಕೆಂಪು ಆಗಿರಬೇಕು ಟೊಮೊಟೊ. ಅದಕ್ಕೋಸ್ಕರ ನಾನು ಇಷ್ಟು ಟೊಮೊಟೊ ಬಾತಿಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಪೆಷಲಿ ಇವತ್ತು ಟೊಮೊಟೊ ರೈಸ್ ಬಾತ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ನಾನು ರೇಷನ್ ಅಕ್ಕಿ ಬಳಸಿ ಟೊಮೊಟೊ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಅದು ಸ್ಪೆಷಲಿ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ನಾನು ರೇಷನ್ ಅಕ್ಕಿ ಫಸ್ಟಿಗೆ ನೋಡಿ, ರೇಷನ್ ಅಕ್ಕಿ ಒಂದು 2 ಗ್ಲಾಸ್ ತೊಗೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ರೇಷನ್ ಅಕ್ಕಿ ತೊಗೊಂಡಿರುವಂಥದ್ದು ನಾನು. ನೀವು ಬೇಕಾದರೆ ನೋಡ್ತಾ ಇರ್ಬೋದು, ನಿಮಗೆ ಯಾವ ಅಕ್ಕಿ ಇಷ್ಟ ಆಗುತ್ತೆ ಆ ಅಕ್ಕಿಯನ್ನು ನೀವು ಬಳಸ್ಬೋದು. ನಾನು ಇವತ್ತು ರೇಷನ್ ಅಕ್ಕಿಯಿಂದ ಈ ಥರ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಹಾಗಾಗಿ ಟ್ರೈ ಮಾಡಿದ್ರೆ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡ್ಬೋದು. ಬನ್ನಿ, ಮತ್ತೆ ಯಾಕೆ ತಡ ಮಾಡೋದು, ಯಾವ ರೀತಿಯಾಗಿ ನಾನು ಇವತ್ತಿನ ಟೊಮೊಟೊ ರೈಸ್ ಬಾತ್ ರೆಡಿ ಮಾಡ್ತೀರಾ ಅಂತ ಪೂರ್ತಿಯಾಗಿ ವಿವರಣೆ ತೋರಿಸ್ತೀನಿ. ನೀವು ಕೂಡ ಮಿಸ್ ಮಾಡದೆ ನೋಡ್ಕೋಬೇಕು. ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ ನೋಡಿ, ಇವು 4 ಕೂಡ ಬೇಳೆ ತೊಗೊಂಡಿರ್ತೀವಲ್ಲ, ಫಸ್ಟ್ ಇದನ್ನು ವಾಶ್ ಮಾಡ್ಕೊತೀನಿ. ಒಂದು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಎಣ್ಣೆಯಲ್ಲಿ ಹಾಕ್ಬೋದು, ಕರೆದ್ರೆ ವಾಶ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಬೆಸ್ಟು. ಹಾಗಾಗಿ ನಾನು ಇವು 4 ಬೇಳೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ. ಇವಾಗ ಫಸ್ಟೇ ಅಕ್ಕಿಯನ್ನು ಕೂಡ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇಷ್ಟೆಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇವಾಗ ರೈಸ್ ಬಾತಿಗೆ ಯಾವ ರೀತಿಯಾಗಿ ರೆಡಿ ಮಾಡ್ತೀನಂತ ನೋಡೋಣ ಬನ್ನಿ. ಇವಾಗ ಫಸ್ಟು ಒಂದು ಸ್ಟೋವ್ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ನೋಡಿ, ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ನಾನು ಜೀರಿಗೆ, ಸಾಸಿವೆ ಕೂಡ ಆ್ಯಡ್ ಮಾಡ್ತೀನಿ. ಜೀರಿಗೆ, ಸಾಸಿವೆ ಹಾಕಿದಾದ್ಮೇಲೆ ಒಂದು ಪಲಾವ್ ಎಲೆಯನ್ನು ಕೂಡ ಹಾಕ್ಕೊಳ್ಳಿ. ತುಂಬಾ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ರೇಷನ್ ಅಕ್ಕಿಯಿಂದ ಮಾಡ್ತೀವಲ್ಲ, ಅದೊಂಥರ ರುಚಿ ಬೇರೆ ನೋಡಿ. ಹಾಗೆ ಸ್ವಲ್ಪ ನಾನು ಇದಕ್ಕೆ ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ಜೀರಿಗೆ ಹಾಕಿದಾದ್ಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇವಿಷ್ಟು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಒಂದೇ ಒಂದು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ, 1 ಇಲ್ಲದ್ರೆ 2 ಅಷ್ಟೇ ತೊಗೋಬೇಕು. ಯಾಕಂದರೆ ನಾವು ಇದಕ್ಕೆ ಕೆಂಪು ಖಾರ ಕೂಡ ಹಾಕ್ತೀವಲ್ಲ, ಅದಕ್ಕೋಸ್ಕರ ನಾವು ಹಸಿಮೆಣಸಿನ್ಕಾಯಿ ಕಡಿಮೆ ತೊಗೋಬೇಕು. ಆಮೇಲೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ. ಆಲೂಗಡ್ಡೆ ಮತ್ತು ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಇದಕ್ಕೆ ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ನೋಡಿ, ಫಸ್ಟ್ ನಾನು ಹೇಳಿದ್ದೀನಲ್ಲ, ಬೇಳೆ ಎಲ್ಲನೂ ಕೂಡ ಕ್ಲೀನಾಗಿ ತೊಗೊಂಡಿರೋಂಥ 4 ಬೇಳೆ ಇದರಲ್ಲಿ ಹಾಕಿದ್ದೀನಿ. ಈ ಥರ ಬೇಳೆ ಹಾಕಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಕೊಡ್ತೀವಲ್ಲ ಸ್ನೇಹಿತರೆ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಾಗಲಿ ವಯಸ್ಸಾದವರಾಗಲಿ ಅವ್ರಿಗೂ ಕೂಡ ಈ ಥರ ರುಚಿ ಖಂಡಿತವಾಗಿ ಇಷ್ಟ ಆಗುತ್ತೆ. ಖಂಡಿತವಾಗಿ ನೀವು ಕೂಡ ಒಂದು ಸರ್ತಿ ಇದನ್ನು ಮನೆಯಲ್ಲೇ ಟ್ರೈ ಮಾಡ್ಬೋದು. ಇವಾಗ ಇದಕ್ಕೆ ಅರಿಶಿಣದ ಪುಡಿ, ಕೆಂಪು ಖಾರ, ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕಿದ್ದೀನಿ. ಇವಿಷ್ಟು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ನಿಮಗೆ ನೋಡಿಕೊಂಡು ನಿಮ್ಗೆ ಎಷ್ಟು ತಕ್ಕುತ್ತೆ ಅಷ್ಟು ಖಾರ ಹಾಕ್ಕೊಳ್ಳಿ. ಇವಾಗ ಖಾರ ಕೂಡ ಹಾಕಿದಾದ್ಮೇಲೆ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ, ಟೊಮೊಟೊ ಹಣ್ಣು ಇದರಲ್ಲಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಸ್ವಲ್ಪ ನಾಟಿ ಟೊಮೊಟೊ ಹಣ್ಣು ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾಟಿ ಟೊಮೊಟೊ ಹಣ್ಣೇ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಪರ್ಫೆಕ್ಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ಇಷ್ಟು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಟೊಮೊಟೊ ಹಣ್ಣು ಮೆತ್ತಗಾಗಬೇಕು. ಜಾಸ್ತಿ ಏನಿಲ್ಲ, ಸ್ವಲ್ಪ ಹೊತ್ತು ಚೆನ್ನಾಗಿ ಮೆತ್ತಗಾಗೋದಕ್ಕೆ ಬಿಡಿ. ಅದಕ್ಕೆ ನಾನು ಇವಾಗ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಒಂದೇ 1 ಸ್ಪೂನಷ್ಟು ಗರಂ ಮಸಾಲನೂ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಫಸ್ಟೇ ಅಕ್ಕಿಯನ್ನು ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಅಲ್ವಾ, ಸ್ವಲ್ಪ ನೀರಿನ ಕ್ವಾಂಟಿಟಿ ಕೂಡ ನೋಡಿಕೊಂಡು ಹಾಕಬೇಕಾಗುತ್ತೆ. ನಿಮಗೆ ಉದುರು ಬೇಕಾ ಮೆತ್ತಗೆ ಬೇಕಾ ಅಂತ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡಬೇಕು. ಫಸ್ಟು ಅಕ್ಕಿ ಹಾಕಿದಾದ್ಮೇಲೆ ಪರ್ಫೆಕ್ಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಈ ರೀತಿ ಪೂರ್ತಿ ಎಲ್ಲ ಕೂಡ ಮಸಾಲೆ ಮಿಕ್ಸ್ ಆಗಬೇಕು. ಆ ಥರ ನೀವೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಕೂಡ ಮಿಕ್ಸ್ ಆಗಿದಾದಮೇಲೆ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ. ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ ನಾನು ಆಲ್ಮೋಸ್ಟ್ ಇದಕ್ಕೆ 4.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಯಾಕಂದರೆ 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಹಾಗಾಗಿ ನಾನು 4.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಪರ್ಫೆಕ್ಟಾಗಿ ನೀರನ್ನು ಹಾಕ್ಕೊಳ್ಳಿ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು.
ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಟೊಮೊಟೊ ರೈಸ್ ಬಾತು ಖಂಡಿತವಾಗಿ ಈ ಥರ ಒಂದು ಸರ್ತಿ ಟ್ರೈ ಮಾಡಿ. ನೀವು ಕೂಡ ರೇಷನ್ ಅಕ್ಕಿಯಿಂದ ಯಾರೂ ಕೂಡ ಮಾಡದೇ ಇರೋರು ಕೂಡ ಈ ಥರ ಟ್ರೈ ಮಾಡಿದ್ರೆ ಸಖತ್ ಟೇಸ್ಟ್ ಆಗುತ್ತೆ. ನಾವು ನೋಡಿ ಯಾವುದೇ ಚೆನ್ನಾಗಿರೋ ಅಕ್ಕಿಯಿಂದ ಮಾಡಿಕೊಂಡ್ರೂ ಕೂಡ ರೇಷನ್ ಅಕ್ಕಿಯಿಂದ ಮಾಡಿರೋಂಥ ರುಚಿನೇ ಬೇರೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಅಜ್ಜಿ ಇದೇ ರೀತಿಯಾಗಿ ಮಾಡಿರೋಂಥಗೋಸ್ಕರ ನಿಮಗಾಗಿ ತೋರಿಸ್ತಾ ಇರೋಂಥ ರೆಸಿಪಿ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಲಾಸ್ಟಿಗೆ ಈ ಥರ ನೋಡಿ ಲಿಂಬೆಹಣ್ಣಿನ ರಸ ಇಟ್ಕೊಂಡು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಕುಕ್ಕರ್ ಮುಚ್ಚಿಡಬೇಕು. ಕುಕ್ಕರ್ ಮುಚ್ಚಿ ಒಂದು 2-3 ವಿಸಲ್ ತೆಗೆದ್ರೆ ತುಂಬ ಟೇಸ್ಟಿಯಾಗಿರುವಂಥ ರೈಸ್ ಬಾತ್ ರೆಡಿ ಆಗುತ್ತೆ. ಲಾಸ್ಟಿಗೆ ಯಾವಾಗಲೂ ಕೂಡ ಲಿಂಬಿಕೆ ಹಿಂಡೋದು ಮಾತ್ರ ಮರಿಬೇಡಿ. ಈ ಥರ ಮುಚ್ಚೋಕ್ಕಿಂತ ಮುಂಚೆ ಲಿಂಬಿಕೆ ಹಿಂಡಿ 3 ವಿಸಲ್ ತೆಗಿಬೇಕು. 3 ವಿಸಿಲ್ ಆದಮೇಲೆ ನೋಡೋಣ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ರೈಸ್ ಬಾತ್ ರೆಡಿ ಆಯ್ತಂತ ನೋಡಿ. ಸಖತ್ ಟೇಸ್ಟಿಯಾಗಿರುವಂಥ ರೈಸ್ ಬಾತ್ ರೆಡಿ ಆಯಿತು ನೋಡಿ. ಈ ಥರ ಫಸ್ಟು ಮೇಲ್ಗಡೆ ಬಂದು ಕೂತ್ಕೊಂಡಿರುತ್ತೆ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ನಿಮಗೆ ಉದುರಾಗಿ ಬೇಕಂದರೆ ನೀವು 4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲ ಮೆತ್ತಗೆ ಇರಲಪ್ಪ ಅಂತಂದವರು ಇದಕ್ಕೆ ಸ್ವಲ್ಪ ನೀರಿನ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಬೋದು. ಇವಾಗ ರೈಸ್ ಬಾತ್ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೊಂಡು ತೊಗೊಳ್ತೀನಿ. ಕಲಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ. ಹಾಕಿದರೆ ಸ್ನೇಹಿತರೆ ವೀಕ್ಷಕರೇ ನಾನು ತೋರಿಸಿರುವಂಥ ಇವತ್ತಿನ ಟೊಮೊಟೊ ರೈಸ್ ಬಾತ್ ರೆಸಿಪಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ರೈಸ್ ಬಾತ್ ಯಾವ ರೀತಿ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಹೇಳೋದು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿಯಾಗಿ ಹೊಸ ರೆಸಿಪಿ ಜೊತೆಗೆ ಹೊಸ ಸರ್ತಿ ಸಿಗ್ತೀನಿ. ಮತ್ತೊಂದು ನೋಡೋಣ ಯಾವ ರೀತಿ ರೆಸಿಪಿ ತೊಗೊಂಡು ಬರ್ತೀನಿ ಅಂತ. ಪ್ಲೀಸ್ ನಮ್ಮ ವಿಡಿಯೋಗಾಗಿ ವಾಚ್ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ ಸ್ನೇಹಿತರೆ ವೀಕ್ಷಕರೇ.